So, welcome to everyone. Let us begin the topic of some basic principles and techniques. Dear friends, today we have a very major part of our syllabus, the types of bonds. Dear friends, we have a wonderful chapter in inorganic chemistry is a chemical bonding. In various type of chemical bondings we know in that part is ionic bond, covalent bond, coordination bond and hydrogen bond. And today we have some bit of that chapter is a types of bond. We require in organic chemistry the two types of bond. I think all of you know that bonds. One is a sigma bond and another one is a pi bond. There are two types of bonds in carbons, sigma bond and pi bond. Sir, what are the sigma bonds? Have a sigma bond andre ಏನು ಯಾವಾಗ ಫಾರ್ಮ್ ಆಗ್ತದೆ? Very simple. Sigma bonds, the axial overlapping of atomic orbitals. The axial overlapping of atomic orbitals to form a sigma bond. Here we call it a sideways overlapping of atomic orbitals are called a pi bond. ಏನು ಸರ್ ತಿಳಿಯುವುದು ನನಗೆ axial overlapping ಅಂದ್ರೆ ಏನು ಮಕ್ಕಳೇ? ಎರಡು ಅಟೋಮಿಕ್ ಆರ್ಬಿಟಲ್ಗಳನ್ನು ನಾನು ತಗೊಳ್ತಾ ಇದ್ದೀನಿ. This is your one atomic orbital. You consider it a spherical shape. Yes, it is your another atomic orbital. The shape is spherical. These two atomic orbitals are overlapping in one axis. ಒಂದೇ ನೇರದಲ್ಲಿ ಅದು ಎರಡು ಅಟಮಿಕ್ ಆರ್ಬಿಟಲ್ಗಳನ್ನು ಸೇರಿಸ್ತಾ ಹೋಗ್ತದೆ ಮಕ್ಕಳೇ. ಸರ್ ಅವಾಗ ನಾನು ಈ ಎರಡು ಅಟಮಿಕ್ ಆರ್ಬಿಟಲ್ಗಳು ಸೇರ್ತದಲ್ಲ, ಇದಕ್ಕೆ ನನಗೆ ಸಿಗ್ಮಾ ಬಾಂಡ್ಗಳು ಅಂತ ಬರೀತೀನಿ. ಒಂದೇ ಆಕ್ಸಿಸ್ ಅಲ್ಲಿ, ಲೈಕ್ ಎಕ್ಸಾಂಪಲ್ ಸ್ಪೆರಿಕಲ್ ಬೇಡಪ್ಪ. ಸ್ಪೆರಿಕಲ್ ಇಸ್ ಕಂಬೈನ್ಡ್ ವಿತ್ ಎ ಡಂಬೆಲ್. ದಿಸ್ ಇಸ್ ಎ ಡಂಬೆಲ್. ನೋಡಿ, yes, this is atomic orbitals are combined in one axis. Here also to form a sigma bond. Sir, dumbbell which can combine with another dumbbell. So dumbbell they can combine. Especially mention this is a pz orbital. ಒಂದೇ ನೇರದಲ್ಲಿ ಬಂದು ಸೇರ್ತಾ ಇದೆ. Sir, this is also formation of a sigma bonds. ಅದರ ಸಿಗ್ಮಾ ಬಾಂಡ್ಗಳು ಅಂದರೆ ಎರಡು ಅಟಮಿಕ್ ಆರ್ಬಿಟಲ್ಗಳನ್ನು ನಾವು ಒಂದೇ ಗೆರೆಯಲ್ಲಿ ಒಂದೇ ಆಕ್ಸಿಸ್ ಅಲ್ಲಿ ತಂದು ಸೇರಿಸಿದಾಗ ಸಿಗ್ಮಾ ಬಾಂಡ್ಗಳು ತಯಾರಾಗ್ತದೆ. ಹಾಗಾಗಿ ಒಂದೇ ನೇರದಲ್ಲಿ ಆಕ್ಸಿಸ್ ಅಲ್ಲಿ ಬರೋದ್ರಿಂದ ಮಕ್ಕಳೇ, ಎಸ್ ಸಿಗ್ಮಾ ಬಾಂಡ್ಗಳು ತಯಾರಾದಾಗ ಆ ಬಾಂಡ್ಗಳ ಸ್ಟ್ರೆಂತ್ ಸ್ಟ್ರಾಂಗ್ ಇರ್ತದೆ. ಅದಕ್ಕೆ ಹೇಳ್ತೇವೆ ಸಿಗ್ಮಾ ಬಾಂಡ್ಸ್ ಆರ್ ಆಲ್ವೇಸ್ ಸ್ಟ್ರಾಂಗ್ ಬಾಂಡ್. ವೈ ಇಟ್ ಇಸ್ ಅ ಸ್ಟ್ರಾಂಗ್ ಬಾಂಡ್? ಬಿಕಾಸ್ ದೇ ಕ್ಯಾನ್ ಹಿಟ್ ಹೆಡ್ ಆನ್ ಕೊಲಿಜನ್. ಒಂದರ ತಲೆಗೆ ಒಂದು ಹೊಡಿತದೆ ಸರ್. ಹೆಡ್ ಆನ್ ಕೊಲಿಜನ್ ಆದಾಗ ಅದು ನಮಗೆ ಬಾಂಡ್ ಸ್ಟ್ರಾಂಗ್ ಆಗ್ತದೆ. ಸಿಗ್ಮಾ ಬಾಂಡ್ ಈಸ್ ಅ ಮೋರ್ ಸ್ಟ್ರಾಂಗರ್. ಸರ್, ಪೈ ಬಾಂಡ್ ಅಂದ್ರೆ ಏನು ಹಾಗಾದ್ರೆ ಹೇಳಿದ್ರಲ್ಲ, ಸೈಡ್ ವೇಸ್ ಓವರ್ಲ್ಯಾಪಿಂಗ್, ಲ್ಯಾಟ್ರಲ್ ಓವರ್ಲ್ಯಾಪಿಂಗ್, ಮಗ್ಲಿಗೆ ಸರ್. ಲೈಕ್ ಎಕ್ಸಾಂಪಲ್, ದಿಸ್ ಈಸ್ ಯುವರ್ px ಅಟಮಿಕ್ ಆರ್ಬಿಟಲ್ಸ್. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಈ ಥರ ಸೈಡ್ ವೇಸ್ ಅಲ್ಲಿ ಓವರ್ಲ್ಯಾಪ್ ಆಗ್ತದೆ ಸರ್, ಮಗ್ಲಿಗೆ ಸರ್. ಅವಾಗ ಬರೋದೇ ಪೈ ಬಾಂಡ್ಗಳು. ಬೇಡ ಸರ್, ಇನ್ನೂ ಒಂದು ಅಟಮಿಕ್ ಆರ್ಬಿಟಲ್, ದಿಸ್ ಈಸ್ ಅನದರ್ ಅಟಮಿಕ್ ಆರ್ಬಿಟಲ್. ಎಸ್, ದಿಸ್ ಈಸ್ ಅ py and this is a py. Yes, here also it is a sideways overlapping. This is a point. ಅದೇ ಸಿಗ್ಮಾ ಬಾಂಡ್ಗಳು ಹೆಡ್ ಆನ್ ಕೊಲಿಜನ್ ಸೀದಾ ಆದಾಗ ಸ್ಟ್ರಾಂಗ್ ಆಗ್ತದೆ. ಇವು ಸೈಡ್ ವೇಸ್ ಮಗ್ಲಿಗೆ ಇರ್ತದೆ ಸರ್. ಮಗ್ಲಿಗೆ ಓವರ್ಲ್ಯಾಪಿಂಗ್ ಆದಾಗ ಬಾಂಡ್ಗಳ ಸಾಮರ್ಥ್ಯ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ. ಪೈ ಬಾಂಡ್ಗಳು ಸಿಗ್ಮಾ ಬಾಂಡ್ಗಳಿಗಿಂತ ವೀಕ್ ಇರ್ತವೆ. ಯಾಕೆ ಅಂದರೆ ಹೇಳ್ರಿ, ಪೈ ಬಾಂಡ್ಸ್ ಆರ್ ಫಾರ್ಮ್ಡ್ ಬೈ ಸೈಡ್ ವೇಸ್, ಮಗ್ಗಲಿಗೆ. ಆಕ್ಸಿಯಲ್ ಸ್ಟ್ರಾಂಗ್ ಇರ್ತದೆ, ಯಾಕಂದರೆ ಇಟ್ ಈಸ್ ಇನ್ ಆಕ್ಸಿಸ್. ಹೆಡ್ ಆನ್ ಕೊಲಿಜನ್ ಅಂದರೆ ಸ್ಟ್ರೇಟ್ ಹೊಂದ್ಕೊಂಡು ಡಿಕ್ಕಿ ಹೊಡೋದು ಸರ್. ಇದು ಮಗ್ಲಿಗೆ ಹಿಂಗೆ ಬಡ್ಕೊತ ಹೋಗಿದ್ದು ಸರ್. ಐ ರಿಪೀಟ್ ಫ್ರೆಂಡ್ಸ್, ದೇರ್ ಆರ್ ಟೂ ಮೇಜರ್ ಟೈಪ್ ಆಫ್ ಬಾಂಡ್ಸ್, ಸಿಗ್ಮಾ ಬಾಂಡ್ ಆ್ಯಂಡ್ ಪೈ ಬಾಂಡ್. Sigma bonds are formed by the axial overlapping of atomic orbitals. Pi bonds are formed by the sideways of overlapping of the atomic orbital. Yes, this is the major part. ಹಾಗಾದ್ರೆ ಈ ಮೂರು ಪಾಯಿಂಟ್ಗಳು ನಮಗೆ ಸಿಕ್ಕಿದೆ. ನೋಡುವಾಗಾದ್ರೆ ಎಸ್, ಎನಿಬಡಿ ಕ್ಯಾನ್ ಹೆಲ್ಪ್ ಮೀ. ಎಸ್, 2 marks ಕ್ವಶನ್ ಕಂಪಲ್ಸರಿಪ್ಪ. 2 marks ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ sigma bond and pi bond.
ಸಿಗ್ಮಾ ಬಾಂಡ್ ಮತ್ತು ಪೈ ಬಾಂಡ್ ಇರುವಂಥ ವ್ಯತ್ಯಾಸ ಏನು? ಸಿಂಪಲ್ ಹೇಳ್ತೀರಾ ಸರ್, ಸಿಗ್ಮಾ ಬಾಂಡ್ಸ್ ಆರ್ axial overlapping. Sir, what are pi bond? Sideways overlapping. Axial overlapping, sideways. Axial ಆಗೋದ್ರಿಂದ ಏನಾಗ್ತದೆ? Yes, bond becomes strong. So to form a strong bond, yes, bond becomes weak. ಸ್ವಲ್ಪ ವೀಕ್ ಇರ್ತದೆ, ಇದು ಸ್ಟ್ರಾಂಗ್ ಇರ್ತದೆ. ಯಾವ್ಯಾವ ಬರ್ಬೋದು ಸಿಗ್ಮಾ ಬಾಂಡಲ್ಲಿ ಹೇಳಿದ್ರೆ ನಿಮಗೆ? ಎಸ್ ಎಸ್ ಓವರ್ಲ್ಯಾಪಿಂಗ್ ಆಗ್ಬೋದು ಸರ್, ಎಸ್ ಪಿ ಓವರ್ಲ್ಯಾಪಿಂಗ್ ಆಗ್ಬೋದು ಸರ್, ಪಿ ಪಿ ಓವರ್ಲ್ಯಾಪಿಂಗ್ ಆಗ್ಬೋದು ಸರ್. ಎಸ್ಪೆಷಲಿ ಮೆನ್ಷನ್ ಮಾಡಿಬಿಡಿ ಮಕ್ಕಳೇ, ಎಸ್ ಪಿ ಝೆಡ್ ಆಗುತ್ತೆ. ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಯಾವ್ಯಾವ ಆಗ್ತದೆ? ಪಿ ಎಕ್ಸ್ ಚಾನ್ಸ್ ಅದ ಸರ್, ಆ್ಯಂಡ್ ಪಿ ವೈ. ದಿಸ್ ಈಸ್ ಎ 2 marks ಕ್ವೆಶ್ಚನ್. 2 marks ಬೇಕು ಸರ್ ನನಗೆ ಇವತ್ತು. What is the difference between sigma bond and pi bond? ಹೇಳ್ಬೋದಾ? Yes, these are the differences. You keep practicing. Yes, the type of sigma bonds and pi bondಗಳನ್ನು ನಮ್ಗೆ ಹೇಳಲಿಕ್ಕೆ ಬರ್ತದೆ ಸರ್ ಇವತ್ತು. And apart from this, now we move on to the very important category of our syllabus, classification of organic compound. Classification of organic compounds. This is very important part of our syllabus. Dear friends, basically organic compounds are classified into 4 categories. One is aliphatic compounds. Second one is aromatic compounds. Third one, cyclic compounds, and heterocyclic compounds. There are 4 categories: aliphatic, aromatic, cyclic, and heterocyclic compounds. The further these aliphatic compounds are having 3. One is alkane, alkene, and alkynes. This is a major part of our syllabus. Aliphatics are further classified ANE, ENE, YNE. We know already carbon-carbon single bond, carbon-carbon double bond, carbon-carbon triple bond. Yes, this is the major classification of organic compounds. In the next class, friends, we start the major part. What are aliphatics? What are aromatics? What are cyclics? And what are heterocyclic compound? You know, in the first basic bridge course class, we know, friends, aliphatic compounds are open chain compounds. Aromatic compounds are having at least a benzene ring. Cyclic compounds are having an cyclic nature but it not satisfy the aromaticity. And heterocyclic compounds are having an heteroatom, electron donor heteroatoms, which is an involvement by the replacement of a carbon atom in an aromatic or either your compound is cyclic compounds. And these classification we study in the next video. Thank you. We practicing to these videos and we move on to the next class, the classification of aliphatic. Thank you.